ಮಹಾಲಿಂಗರಂಗ ಇವರು ಅನುಭವಾಮೃತದಲ್ಲಿ ಪೇಳುವೆ ಅಂತ ಒಂದು ಪದ್ಯ ಬರೀತಾರೆ. ಈ ಪದ್ಯದಲ್ಲಿ ಕನ್ನಡದ ಸಂಸ್ಕೃತಿ, ಧ್ಯಾನ, ಮುಕ್ತಿ, ಮೃತ್ಯುಂಜಯದ ಬಗ್ಗೆ ಕವಿ ತಿಳಿಸಿದ್ದಾರೆ. ಅಯ್ಯೋ ಕನ್ನಡದ ಪದಾನ ಹೇ ತೆಗಿರಿ ಅಂತ ತಿರಸ್ಕಾರ ಮಾಡೋ ಹಿರಿಯ ಸಂಸ್ಕೃತ ವಿದ್ವಾಂಸರಿಗೆ ವಿನಯದಿಂದ ಗೌರವದಿಂದ ಟೀಕೆ ಮಾಡೋ ರೀತಿ ಕವಿ ಹೇಳ್ತಿದ್ದಾರೆ. ಕನ್ನಡದಲ್ಲಿ ಕನ್ನಡಿ ಅಂತೀವಿ, ಸಂಸ್ಕೃತದಲ್ಲಿ ದರ್ಪಣ ಅಂತೀವಿ. ಪದ ವ್ಯತ್ಯಾಸ ಇದೆ ಅಷ್ಟೇ, ಆದರೆ ವಸ್ತು ಬೇರೆ ಇಲ್ವಲ್ಲ. ಕನ್ನಡಿ ದರ್ಪಣ ಅಂದರೆ ಎರಡು ಒಂದೇ ಅಲ್ವಾ. ಪದ ವ್ಯತ್ಯಾಸ ಇದೆ ಅನ್ನೋದು ಬಿಟ್ಟರೆ ಬೇರೇನು ವ್ಯತ್ಯಾಸ ಇಲ್ಲ. ಈ ಮುಂಚೆ ವೇದ ಉಪನಿಷತ್ಗಳಲ್ಲಿ ಆತ್ಮಜ್ಞಾನಿಗಳು ತಿಳಿಸಿದ್ನ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ. ಸದ್ಗುಣ ಸಂಪನ್ನರಾದ ವಿದ್ವಾಂಸರೇ, ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ, ಏನಾದರೂ ಲೋಪ ಇದ್ದರೆ ಕ್ಷಮಿಸಿ ಅಂತ ಕವಿ ಪ್ರಾರಂಭ ಮಾಡ್ತಿದ್ದಾರೆ. ಬಾಳೆಹಣ್ಣಿನ ಸಿಪ್ಪೆ ಸುಲಿದಂಗೆ, ಕಬ್ಬಿನ ಸಿಗಿರು ತೆಗೆದ ಜಲ್ಲೆಯ ಹಾಗೆ, ಕಾಯಿಸಿ ಆರಿಸಿದ ಹದವಾದ ಬಿಳಿಯ ಹಾಲಿನ ಹಾಗೆ, ಈ ರೀತಿ ಇರುವ ಸರಳ ಸುಂದರವಾದ ಕನ್ನಡ ಭಾಷೆಯನ್ನು, ಅದರ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಆತ್ಮಜ್ಞಾನ ಪಡೆದುಕೊಳ್ಳಿ. ಹುಟ್ಟು, ಸಾವು, ದುಃಖ ಅನ್ನೋ ಚಕ್ರವ್ಯೂಹದೊಳಗಡೆ ಬಂದಿಯಾಗಿದ್ದೀವಿ. ಅದರಿಂದ ಬಿಡುಗಡೆ ಪಡ್ಕೊಂಡು ಮೋಕ್ಷಗೊಂಡ್ರೆ ಅಷ್ಟೇ ಸಾಕಲ್ವಾ. ಸಂಸ್ಕೃತ ಭಾಷೆಯ ಅಗತ್ಯ ಏನಿದೆ? ಒಬ್ಬ ಚಿಕ್ಕ ಹುಡುಗಂಗೆ ಕುಡಿಯೋಕೆ ಅಂತ ಹಾಲು ಕೊಟ್ಟರೆ ಕುಡಿಯೋಕ್ಕೆ ಒಪ್ಪಲ್ಲ. ಯಾಕಂದರೆ ಆ ಮಗುಗೆ ಹಾಲಿನಲ್ಲಿ ಸಿಗೋ ಪೌಷ್ಟಿಕಾಂಶ, ಅದರ ಒಳ್ಳೆತನ ಆ ಮಗುಗೆ ತಿಳಿದೇ ಇರಲ್ಲ. ಮೂಢನ ರೀತಿ ವರ್ತಿಸುತ್ತೆ. ಅದೇ ರೀತಿ ಈ ಮನಸ್ಸು ಕೂಡ ಏನೇ ಹೇಳಿದ್ರೂ ಒಪ್ಪೋದೇ ಇಲ್ಲ. ಇಂಥ ಮನಸ್ಸನ್ನು ಕೇಳುವಂತೆ ಮಾಡೋದು ಹೇಗೆ ಅಂತ ಗೊತ್ತಾ? ತಲೆ ಮೇಲೆ ಎರಡು ಫೈಡ್ ಅಂತ ಬಿಟ್ಬಿಟ್ಟು ಕುಡಿಯೋ ಹಾಲನ್ನ ಕುಡಿಯಲೇ ಅಂದರೆ ಕುಡಿತಾನ? ಇಲ್ಲ. ತಲೆ ಸವರಿ ಹಿಂಗೆ ಕಣಪ್ಪ, ಹಂಗೆ ಕಣಪ್ಪ ಅಂತ ಮೃದುವಾಗಿ ಮಾತಾಡಿ, ಹಿತವಾಗಿ ಒಳ್ಳೆ ಮಾತನಾಡಿ ಕೂಡಿಸ್ತಾರೆ ಅಲ್ವಾ. ಇದೇ ರೀತಿ ನಮ್ಮ ಮನಸ್ಸನ್ನು ಹಂತವಾಗಿ ಹಿಡಿತಕ್ಕೆ ತಗೋಬೇಕು. ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗುತ್ತೆ. 1 ನಿಮಿಷ ಕಾಲ ಪ್ರತಿನಿತ್ಯ ಬ್ರಹ್ಮ ಧ್ಯಾನದಲ್ಲಿದ್ದರೆ ನೀವು ಮಾಡಿರೋ ಧ್ಯಾನದ ಫಲವಾಗಿ ಪೂರ್ವ ಜನ್ಮದಲ್ಲಿ ಮಾಡಿರೋ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗುತ್ತೆ. ಅಂದಮೇಲೆ ಬೇರೆ ಹೇಳೋದೇನಿದೆ? ಈ ಥರ ಪ್ರತಿದಿನ ಧ್ಯಾನ ಮಾಡೋ ಬ್ರಹ್ಮಜ್ಞಾನಿಯ ತಂದೆ ತಾಯಿರು ಪುಣ್ಯರು, ಆತನ ಬಂಧುಗಳು ಧನ್ಯರು. ಅವನು ಹುಟ್ಟಿರೋ ಕಾಲವೆಲ್ಲ ಪವಿತ್ರ ಕಾಲ. ಅವನು ನಡೆದಾಡಿದ ಸ್ಥಳವೆಲ್ಲ ಪುಣ್ಯಕ್ಷೇತ್ರಗಳಾಗಿ ಬದಲಾಗುತ್ತೆ. ವ್ಯಾಸರು ತನ್ನ ಮಗ ಶುಕನಿಗೆ ಬ್ರಹ್ಮದ ಲಕ್ಷಣವನ್ನು ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳ್ತಾರೆ. ಬ್ರಹ್ಮ ಅಂದರೆ ಮಹತ್ವವಾದದ್ದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕೇಳಿದಿರಲ್ವಾ? ಬ್ರಹ್ಮಾಂಡ ಅದು ತನ್ನಿಂದ ತಾನೇ ಕಾಣಿಸ್ಕೊಂಡು ಹೊಳಿತಿದೆ ಅಂದರೆ ಬೇರೆ ಯಾವುದೇ ಸಹಾಯ ಇಲ್ಲದೆ ತನಗೆ ತಾನೇ ಬೆಳಗೋದು. ತನ್ನ ಜಾತಿಯ ರೂಪ ಅಥವಾ ತನ್ನ ಅವಯವ ರೂಪ ಈ ಥರದ ಭೇದ ಇಲ್ಲ. ಬೇರೆ ಜಾತಿಯ ಭೇದವನ್ನು ಊಹಿಸಿ ತಿಳಿಯಲು ಸಾಧ್ಯ ಇಲ್ಲ. ಇದೆಲ್ಲ ವೇದವಾಕ್ಯಗಳಿಂದ ಮತ್ತು ಗುರುಗಳ ಬೋಧನೆಯಿಂದ ತನ್ನ ಅನುಭವಕ್ಕೆ ಬಂದು ಗೊತ್ತಾಗಬೇಕಷ್ಟೆ. ವೇದಗಳಿಂದ ಹಾಗೂ ಗುರುಗಳಿಂದ ಉಪದೇಶವನ್ನು ಪಡೆದು ನಿಮ್ಮ ಬುದ್ಧಿಶಕ್ತಿಯಿಂದ ಚೆನ್ನಾಗಿ ವಿಮರ್ಶೆ ಮಾಡಿ ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಿರಂತರವಾದ ಧ್ಯಾನದಿಂದ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಶ್ರೇಷ್ಠ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಂಡು ಅದರ ಪ್ರತ್ಯಕ್ಷ ಜ್ಞಾನದಿಂದ ಅನುಭವ ಪಡ್ಕೊಂಡ್ರೆ ಮುಕ್ತಿ ಪಡಿತಾರೆ. ಜ್ಞಾನ ಯೋಗದಿಂದ ನಮ್ಮ ಸ್ವಭಾವ ಸಿದ್ಧಿಯಾಗಿ ಆನಂದದಿಂದ ಅದರ ಪ್ರಯೋಜನವಾಗಿರುತ್ತೆ. ನಿಮಗೆ ಈ ಅನುಭವಾಮೃತ ಗ್ರಂಥದ ವಿಷಯವನ್ನು ಕ್ರಮವಾಗಿ ಹೇಳ್ತೀನಿ.
ಮೊದಲನೇ ಅಧ್ಯಾಯದಲ್ಲಿ ಆಧ್ಯಾತ್ಮವನ್ನು ಅಭ್ಯಾಸ ಮಾಡಲು ತಕ್ಕವನಾದ ವ್ಯಕ್ತಿ ಮತ್ತು ಅಧಿಕಾರದ ಲಕ್ಷಣವನ್ನು ಎರಡನೇ ಅಧ್ಯಾಯದಲ್ಲಿ ಈ ಲೋಕದ ಮತ್ತು ಪರಲೋಕದ ಫಲಗಳ ಸುಖವನ್ನು ತೊರೆಯುವುದನ್ನು ಮೂರನೇ ಅಧ್ಯಾಯದಲ್ಲಿ ತ್ವಂ ಅಂದರೆ ನೀನು ಎಂಬ ಪದದ ವಿವರಣೆಯನ್ನು ನಾಲ್ಕನೇ ಅಧ್ಯಾಯದಲ್ಲಿ ತತ್ ಅಂದರೆ ಅದು ಎಂಬ ಪದವನ್ನು ಹುಡುಕಿದನ್ನು ಐದನೇ ಅಧ್ಯಾಯದಲ್ಲಿ ಹಸಿ ಆಗಿವೆ ಎಂಬ ಪದದ ಏಕತೆಯ ವಿವರಣೆಯನ್ನು ಇನ್ನು ಆರನೇ ಅಧ್ಯಾಯದಲ್ಲಿ 7 ಪಾತ್ರಗಳ ಅಭ್ಯಾಸದ ವಿವರಗಳನ್ನು ಹೇಳಿದ್ದೀನಿ. ಶುಕಮುನಿಯೇ ಕೇಳು, ಪರಬ್ರಹ್ಮ ಸ್ವರೂಪವನ್ನು ತಿಳಿಬೇಕಾದ್ರೆ ಅದಕ್ಕೂ ಮೊದಲು ವ್ಯಕ್ತಿಯ ಯೋಗ್ಯತೆಯನ್ನು ತಿಳಿಬೇಕು. ಅಂದರೆ ಪರಬ್ರಹ್ಮ ಜ್ಞಾನವನ್ನು ಪಡೆಯೋಕೆ ಅವನು ಯೋಗ್ಯನೇ ಅನ್ನೋದನ್ನು ತಿಳಿಬೇಕು. ತುಂಬ ಯೋಚನೆ ಮಾಡಿ ವಿಚಾರ ಮಾಡಿ ಒಳ್ಳೆ ನೆಲದಲ್ಲಿ ಬೀಜ ಬಿತ್ತರೆ ಒಳ್ಳೆ ಬೆಳೆ ಸಿಗುತ್ತೆ. ಅದು ಬಿಟ್ಟು ಮರುಭೂಮಿಲಿ ಬೀಜ ಬಿತ್ತರೆ ಅದು ಬುದ್ಧಿವಂತನ ಲಕ್ಷಣನ? ಎಲ್ಲರೂ ನಗ್ತಾರಲ್ವ. ಅದಕ್ಕೆ ಅಧಿಕಾರ ಇಲ್ಲದೆ ಇರೋನು ಬ್ರಹ್ಮಜ್ಞಾನ ಪಡೆಯೋಕೆ ಸೂಕ್ತ ವ್ಯಕ್ತಿ ಅಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಫಲವಾಗಿ ಈ ಜನ್ಮದಲ್ಲಿ ಸಿಕ್ಕಿರೋ ಸುಖ ದುಃಖ ಕಷ್ಟಗಳಿಗೆ ನೋಯದೆ ದುಃಖ ಪಡ್ಕೊಳ್ಳದೆ ಸುಖದಿಂದ ಬದುಕುವಾಗ ಜಂಬ ಪಡದೆ ಕಷ್ಟಗಳು ಬಂದಾಗ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿರೋದು ಅಂತ ಮನಸ್ಸಿಗೆ ಧೈರ್ಯ ತಂದ್ಕೋಬೇಕು. ಹಣ ಆಸ್ತಿ ವಸ್ತುಗಳಿಂದ ಸುಖವನ್ನು ಪಡಿತೀವಿ ಅನ್ನೋದು ತಪ್ಪು. ತಿಳುವಳಿಕೆ ಇರೋನು ಇವನ್ನೆಲ್ಲ ಬಲವಾಗಿ ತಿರಸ್ಕಾರ ಮಾಡಿರೋನು ಅಂಥವನು ಮುಕ್ತಿ ಪಡೆಯೋಕೆ ಆಸಕ್ತಿ ಇರೋನು ಹಾಗೂ ಯೋಗ್ಯವಾದವನು ಅಂತ ಅನಿಸ್ಕೊಳ್ತಾನೆ. ಮೋಕ್ಷ ಸಿಕ್ಕಿರೋ ವ್ಯಕ್ತಿ ಮುಂದೆ ಸುಂದರವಾದ ಹುಡುಗಿರು ತನ್ನೆದುರುಗಡೆ ಬಂದು ನಿಂತರೆ ಅವರನ್ನು ನೋಡದೆ ಕುರುಡನಾಗಿ ಇರ್ತಾರೆ. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಅವರ ಮುಂದೆ ಮಾತಾಡಿದ್ರೆ ಅದನ್ನು ಕೇಳದೆ ಕಿವುಡರಾಗಿರ್ತಾರೆ. ಇನ್ನು ಅವರಿಗೆ ಚಿನ್ನ ಹಣ ಅಮೂಲ್ಯವಾದ ವಸ್ತು ಕೊಡೋಕೆ ಹೋದರೆ ಕೈ ಒಡ್ಡೋದಿಲ್ಲ. ಅವರನ್ನು ಯಾರಾದರೂ ಬೈದರೆ ದ್ವೇಷಿಸಿದ್ರೆ ಅವರು ತಿರುಗಿ ಬೈಯಲ್ಲ, ದ್ವೇಷಿಸಲ್ಲ, ಶಾಂತಿಯಿಂದ ಇರ್ತಾರೆ. ಇದೆಲ್ಲ ಮೋಕ್ಷ ಪಕ್ಷಿಯ ಲಕ್ಷಣ ಅಂತ ತಿಳ್ಕೊ ಅಂತ ವ್ಯಾಸರು ಮಗನಿಗೆ ಹೇಳ್ತಿದ್ದಾರೆ. ಕಾಲ ಸ್ವರೂಪನು ಕಾಲ ಮೀರಿದವನು, ಕಲಿ ಕಲ್ಮಶ ಅನ್ನೋ ಬಲೆಯನ್ನು ಕಿತ್ತೆಸೆಯೋನು ಅಥವಾ ಯಮನಿಗೆ ಯಮನಾದ ಮೃತ್ಯುಂಜಯನು, ಕಲಿ ಕಲ್ಮಶವಾದ ಜಾಲವನ್ನು ಮೀರಿರುವ ಸಂಸಾರದ ಬೇರನ್ನು ಕಿತ್ತು ಹಾಕುವ ವೇದ ವಿನೂತನೆ, ನಿಶ್ಚಲ ಹೊಂದಿರುವವನೇ, ಶಾಪತ್ರಯ ರಹಿತನೇ, ಮಾಯಾ ದೂರನೇ, ಹಣೆ ಗಣ್ಣನೆ, ಪರಶಿವನೇ, ಭಸ್ಮದಿಂದ ಅಲಂಕರಿತನಾದವನೇ, ಸಂಸಾರದ ಕಷ್ಟಗಳನ್ನು ಪರಿಹರಿಸುವವನೇ, ಶ್ರೀ ಮಲ್ಲಿಕಾರ್ಜುನನೇ, ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿ ಇರುವ ಎಲ್ಲರನ್ನೂ ಕಾಪಾಡು.